ಸ್ನೇಹಿತರೆ, ಇಲ್ಲಿ ಆಚಾರ್ಯ ಪ್ರಶಾಂತ್ ಅವರ ಆನ್ ಮ್ಯಾರೇಜ್ ಪುಸ್ತಕದ ಒಂದು ಕೊಟೇಶನ್ ಏನು ಹೇಳುತ್ತೆ ಅಂತ ನೋಡೋಣ. ದ ಈಗೋ ಚೂಸಸ್ ಟು ಕೀಪ್ ಸಫರಿಂಗ್ ರ್ಯಾದರ್ ದೆನ್ ಲರ್ನ್ ಆ್ಯಂಡ್ ಡಿಸಾಲ್ವ್. ಇಲ್ಲಿ ಈಗೋ ಅಂದರೆ ಮನುಷ್ಯನ ಮನಸ್ಥಿತಿ. ಇಲ್ಲಿ ನಾನು ವಿದ್ಯಾರ್ಥಿಯ ಮನಸ್ಥಿತಿಗೆ ಅದನ್ನು ಅರ್ಥೈಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ವಿದ್ಯಾರ್ಥಿಯ ಮನಸ್ಥಿತಿ ಹೇಗಿರುತ್ತೆಪ್ಪ ಅಂದರೆ, ಈಗ ದಡ್ಡಿರ್ತಕ್ಕಂಥ ವಿದ್ಯಾರ್ಥಿಯ ಮನಸ್ಥಿತಿ ಏನಿರುತ್ತೆ ಅಂದರೆ, ನಾವು ತನ್ನನ್ನು ತಾನು ಮೇಲೆತ್ತುಕೊಳ್ಳುವಲ್ಲಿ, ಜ್ಞಾನಾರ್ಜನೆ ಮಾಡಿಕೊಳ್ಳುವಲ್ಲಿ ರೆಡಿಯಾಗಿರುವುದಿಲ್ಲ, ತಯಾರಿ ಇರುವುದಿಲ್ಲ. ಯಾಕೆಪ್ಪ ಅಂದರೆ ಅಲ್ಲಿ ತನ್ನ ತಾನು ಶ್ರಮ ಪಡಬೇಕಾಗ್ತದೆ. ಆ ಶ್ರಮ ಪಡಬೇಕಾಗಿ ಅಂತಂದರೆ ತಾನು ಹಾರ್ಡ್ ವರ್ಕನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಅದನ್ನು ಮಾಡುವಲ್ಲಿ ಮನಸ್ಸು ಏನಾಗ್ತದೆಪ್ಪ ಅಂದರೆ ಹಿಂದೇಟಾಗ್ತದೆ. ಸೊ ಅದನ್ನು ತನ್ನನ್ನು ತಾನು ಹಾಗೇ ಇಟ್ಟುಕೊಳ್ಳುವಲ್ಲಿ ಇಷ್ಟಪಡ್ತಾನೆ ಹೊರತು ಶ್ರಮ ಪಡುವುದಕ್ಕೆ, ಬದಲಾಗುವುದಕ್ಕೆ ಪ್ರಯತ್ನ ಪಡುವುದಿಲ್ಲ. ಅದು ಹುಟ್ಟು ಗುಣ ಇದೆ. ಅದು ಹುಟ್ಟು ಗುಣ ಅಂದರೆ ಮನುಷ್ಯನ ಜೊತೆಯೇ ಬಂದಿರತಕ್ಕಂಥ ಗುಣ. ಅದನ್ನು ತಿಳ್ಕೊಳ್ಬೇಕಾಗಿತ್ತು, ಅದನ್ನು ಬದಲಾಯಿಸ್ಕೊಳ್ಬೇಕಾಗಿತ್ತುಪ್ಪ ಅಂತಂದರೆ ಇನ್ನರ್ ಎನ್ಕ್ವೈರಿ, ಸೆಲ್ಫ್ ಎಜುಕೇಷನ್ ಬೇಕು. ಆ ಸೆಲ್ಫ್ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ಭಗವದ್ಗೀತೆ. ಆ ಭಗವದ್ಗೀತೆಯನ್ನು ಕೇಳಿದಾಗ, ನಮ್ಮ ಸೆಲ್ಫ್ ಎನ್ಕ್ವೈರಿ ಮಾಡಿದಾಗ ಮಾತ್ರ ನಮ್ಮ ಒಂದು ದೇಹದ ಒಂದು ಸೋಮಾರಿತನ, ಆಲಸ್ಯತನವನ್ನು ದೂರ ಮಾಡೋದಕ್ಕೆ ಸಾಧ್ಯ, ನಮ್ಮನ್ನು ನಾವು ಮೇಲೆತ್ತುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸೊ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ತಮ್ಮನ್ನು ತಾವು ಮೇಲೆತ್ಕೋಬೇಕು ಅಂತಂದರೆ ಅಂತಹ ಒಂದು ಸೆಲ್ಫ್ ಎನ್ಕ್ವೈರಿ ಇರ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆ ಅಥವಾ ಶಿಕ್ಷಕರು ಇದ್ದಾಗ ಮಾತ್ರ ವಿದ್ಯಾರ್ಥಿ ತನ್ನನ್ನು ತಾನು ಮೇಲೆತ್ತುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅವನೊಂದು ಉಚ್ಚ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ, ಯಶಸ್ಸಿನ ಹಾದಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ.